ಲಕ್ಷ್ಮಣ, ಸೀತೆಯವರೊಡನೆ ಬಿಟ್ಟು ಬರಬಾರದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ಆರ್ತ ಧ್ವನಿಯು ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ಬೇಡವೆಂದು ಹೇಳಿದರು ಅವಾಚ್ಯ ಶಬ್ದಗಳನ್ನಾಡಿ ನನ್ನನ್ನು ಕಳುಹಿಸಿದರು. ಅಣ್ಣ, ನನ್ನನ್ನು ಕಳುಹಿಸಿದರು. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿಕೊಂಡರು. ನಡೆ, ಜಾಗೃತಿಯಾಗಿ ಹೋಗಿ ಸೀತೆಯನ್ನು ನೋಡೋಣ. ಹಾಗೇ ಆಗಲಿ ಅಣ್ಣ. ಸೀತಾ, ಅಮ್ಮ, ಜಾನಕಿ, ಮಾತಾ, ವೈದೇಹಿ, ಅಮ್ಮ, ವೈದೇಹಿ. ಲಕ್ಷ್ಮಣ, ಅಣ್ಣ, ಸೀತೆಯು ಕಾಣುತ್ತಿಲ್ಲವಲ್ಲ? ಆ ಗೋದಾವರಿ ತೀರದಲ್ಲಿ ಏನಾದರೂ ಇರುವಳೇನೋ, ಹೋಗಿ ನೋಡಿಕೊಂಡು ಬಾ. ಹಾಗೇ ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ, ಜನನಿ ಎಲ್ಲಿರುವೆ ತಾಯಿ? ರಾಮ ಕಾಣದಾದಳೆ. ಅಮ್ಮ, ಜನನಿ ಎಲ್ಲಿರುವೆ ತಾಯಿ? ಅಮ್ಮ, ನಿಮ್ಮ ವಿರಹದಿಂದ ಅಮ್ಮ, ಜನನಿ ಅಮ್ಮ, ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು, ಸುಖಿಸಬಲ್ಲನೆ ರಾಮನು. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ, ಜನನಿ ಎಲ್ಲಿರುವ ತಾಯಿ? ಕಾಂಚನ ಮೃಗವ ಬಯಸಿದೆ ಏಕೆ? ಅಮ್ಮ, ಜನನಿ ಅಮ್ಮ, ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಬೇಡಲಿ ರಾಮಗೆ, ಏನ ಬೇಡಲಿ ರಾಮಗೆ, ಇನ್ನೇಗೆ ತೋರಲಿ ಮುಖವನು ನಾ? ಇನ್ನೇಗೆ ತೋರಲಿ ಮುಖವನು ನಾ? ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ.
ಜಾನಕಿ ಧರಣಿ ಜಾತೆಯ ರಾಣಿಯ ಧರಣಿ ಜಾತೆಯ ರಾಣಿರ ಅಲ್ಲೆಲ್ಲಿಯೂ ಕಾಣುತ್ತಿಲ್ಲವಲ್ಲ ಅಣ್ಣ.
ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವು ಇಲ್ಲದಿರುವ ಸಮಯವನ್ನು ಸಾಧಿಸಿ ಜಾನಕಿಯನ್ನು ಯಾರೋ ಅಪರಿಸಿರುವಂತೆ ಕಾಣುತ್ತಿರುವುದು. ಏನು ಮಾಡಲಿ, ಎಲ್ಲಿ ಹುಡುಕಲಿ, ಇನ್ನೆಲ್ಲರ ಸಲಿ ನನ್ನ ವೈದೇಹಿಯನ್ನ. ಆರಾಮ್ ಸಹೋದರ, ಇಲ್ಲಿ ಯಾವುದೋ ಒಂದು ಪಕ್ಷಿಯು ಬಿದ್ದಿರುವುದು. ಮಾತೆಯವರನ್ನು ಇದೇ ನುಂಗಿರಬಹುದೇ? ತಡೆ ಲಕ್ಷ್ಮಣ, ಆತನು ನಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ನಡೆ, ಯಾರೆಂದು ವಿಚಾರಿಸೋಣ. ರಾಮಚಂದ್ರ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರವಸ್ಥೆಗೆ ಕಾರಣವೇನು? ಅಯ್ಯ, ನನ್ನನ್ನು ವಿಚಾರಿಸುತ್ತಿರುವ ನೀವು ಯಾರು? ಅಯ್ಯ, ನಾವು ಅಯೋಧ್ಯಾಧಿಪತಿ ದಶರಥನ ಪುತ್ರರು ಶ್ರೀರಾಮ ಲಕ್ಷ್ಮಣರು. ರಾಮಚಂದ್ರ, ನಾನು ನಿಮ್ಮ ತಂದೆಗೆ ಮಿತ್ರನಾದ. ನನ್ನನ್ನು ಜಟಾಯುವೆಂದು ಕರೆಯುವರು. ದುರುಳನಾದ ರಾವಣನು ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುವಾಗ ನಾನು ಅಡ್ಡಗಟ್ಟಿದೆನು. ಅದಕ್ಕೆ ಅವನು ನನ್ನ ಪ್ರಾಣದ ನೆನೆಯನ್ನರಿತು ಈ ರೀತಿ ದುರವಸ್ಥೆಗೆ ಗುರಿ ಮಾಡಿದನು ರಾಮಚಂದ್ರ. ಆಗ ಮಾತೆಯವರು ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ಜೀವದಿಂದಿರು ಎಂದು ಆಶೀರ್ವಾದ ಮಾಡಿದರು. ಇದು ನನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುವಂತಿದೆ. ನನಗೆ ಸದ್ಗತಿಯನ್ನು ಕರುಣಿಸಿ ರಾಮಚಂದ್ರ. ಜಟಾಯು, ನಮಗೋಸ್ಕರವಾಗಿ ಪ್ರಾಣ ಬಿಟ್ಟೆಯ. ವೀರ ಸ್ವರ್ಗವನ್ನು ಪಡೆ ವೀರವರ. ಲಕ್ಷ್ಮಣ ಅಣ್ಣ, ನೋಡಿದೆಯಾ, ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ನಮ್ಮ ತಂದೆಯ ಮಿತ್ರನಾದ ಈತನಿಗೆ ಅಂತ್ಯ ಸಂಸ್ಕಾರಾದಿ ಕ್ರಿಯೆಗಳನ್ನು ಮುಗಿಸಿ
ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ ನಡಿ. ಹಾಗೇ ಆಗಲಿ ಅಣ್ಣ. ಅಣ್ಣ ಸಂತೈಸಿಕೋ ಅಣ್ಣ.
ಶಾಂತನಾಗು. ಅಣ್ಣ ಶಾಂತನಾಗು. ಲಕ್ಷ್ಮಣ ಇಲ್ಲ. ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ಸಿಗಲಿಲ್ಲ. ಸೀತೆಯನ್ನಳಿದು ನಾನು ಬದುಕಲು ಸಾಧ್ಯವಿಲ್ಲ. ನಿಲ್ಲರಿಸಲಿ, ಇನ್ನೆಲ್ಲಿ ಹುಡುಕಲಿ ನನ್ನ ಜಾನಕಿಯನ್ನ, ಇನ್ನೆಲ್ಲಿ ಹುಡುಕಲಿ ಲಕ್ಷ್ಮಣ? ಅಗ್ರಜ ಶಾಂತನಾಗು. ಪ್ರಾಜ್ಞನಾದ ನೀವೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವರಾರಿದ್ದಾರೆ? ನಡೆ ಅಗ್ರಜ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ತಿಳಿಯೋಣ. ಇನ್ನೆಲ್ಲಿ ದೊರಕುವಳು ಲಕ್ಷ್ಮಣ? ನನ್ನ ಸೀತೆ ಇನ್ನೆಲ್ಲಿ ದೊರಕುವಳು? ಕಂಡಿರೆ ತಾವರೆಯ ಕಂಡಿರೆ ತಾವರೆಯ ಮತ್ತೆ ಕೋಗಿಲೆಯೇ ಕರುಳ ಜಗಳಿರ ಕಂಡಿರೆ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಗುರು ವಶಿಷ್ಠರು, ಮಾತೆಯವರು ರಾಮಚಂದ್ರ ಸೀತೆಯಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಲಕ್ಷ್ಮಣ? ಏನೆಂದು ಉತ್ತರಿಸಲಿ? ಆದ್ದರಿಂದ ಈ ಅಪಮಾನವನ್ನು ಸಹಿಸಿಕೊಂಡು ಬದುಕಲಾರೆ. ಅದು ಅಲ್ಲಿ ಕಾಣುತ್ತಿರುವ ಪರ್ವತವನ್ನೇರಿ ಅಲ್ಲಿಂದ ಉರುಳಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲೋಗ್ರಜ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಡೆ ಅಗ್ರಜ, ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ.
ಓಹೋ ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದೆನು ಒಡೆಯ. ಅಲ್ಲಿ ನೋಡು ಆಂಜನೇಯ, ಯಾರೋ ಇರುವ ಋಷಿಕುಮಾರರು ಕಬಂಧನೆಂಬ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಆತನ ಮೇಲೆ ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರಿಗೆ ಎತ್ತುವುದು ಬೇಡವೆಂದು ಹೇಳಿ ಅವರನ್ನು ಜಾಗ್ರತೆಯಾಗಿ ಕರೆದುಕೊಂಡು ಬಾ. ಅಪ್ಪಣೆ ಅಪ್ಪಣೆ ಒಡೆಯ. ಬೇಗ ಹೋಗು ಆಂಜನೇಯ, ಬೇಗ ಹೋಗು. ಮುನಿಕುಮಾರರೇ, ಅದು ಪರ್ವತವೆಂದು ಮೋಸ ಹೋಗಿ ಅದರ ಮೇಲೆ ಹತ್ತಬೇಡಿ. ಅದು ಪರ್ವತವಲ್ಲ. ಕಬಂಧನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಬಿದ್ದಿರುವನು. ಅವನ ಮೇಲೆ ಹತ್ತಬೇಡಿ. ಹಿಂತಿರುಗಿ, ಹಿಂತಿರುಗಿ, ಹಿಂತಿರುಗಿ. ಏನು ಲಕ್ಷ್ಮಣ? ಅಣ್ಣ, ಏನು ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ. ಲಕ್ಷ್ಮಣ, ಅಣ್ಣ, ಬೇಗ ಬಾಣಗಳನ್ನು ಹೂಡು. ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ಇಬ್ಬರು ಸೇರಿ ಸೀಳಿ ಹಾಕೋಣ. ಹಾಗೆ ಆಗಲಿ ಅಣ್ಣ. ಲಕ್ಷ್ಮಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಸಮಾಧಾನಗಳು ಸೂಚಿಸುತ್ತವೆ. ಆದ್ದರಿಂದ ಸ್ವಲ್ಪ ಹೊತ್ತು ಇದೇ ಸುಧಾರಿಸಿಕೊಂಡು ಮುಂದೆ ಹೋಗೋಣ. ಹಾಗೆ ಆಗಲಿ ಅಣ್ಣ. ನೋಡು, ನೊಂದು ಬೆಂದ ಧರನಂತೆ ಒಳೆವ ಕಣ್ಗಳಿಲ್ಲ, ಧರನಂತೆ ಒಳೆವ ಕಣ್ಗಳುಳ್ಳ, ಧರನಂತೆ ಒಳೆವ ಕಣ್ಗಳುಳ್ಳ, ಧರನಂತೆ ಒಳೆವ ಕಣ್ಗಳುಳ್ಳ, ಧರನಂತೆ ಒಳೆವ ಕಣ್ಣುಳ್ಳ ಭಾನುಚಂದ್ರರು ಬೆರಗುಗೊಂಡಿರುವಂತ, ಭಾನುಚಂದ್ರರು ಬೆರಗುಗೊಂಡಿರುವಂತ ವೀರಾಧಿವೀರನ ಶೂರಾಧಿಶೂರನ, ವೀರಾಧಿವೀರನ ಶೂರಾಧಿಶೂರನ, ವೀರಾಧಿವೀರ ಶೂರಾಧಿಶೂರ ಕಂಡು ಕಂಡು ನ ಬೆರಗುಗೊಂಡಿಗೆಂದು, ಕಂಡು ಕಂಡು ನ ಬೆರಗುಗೊಂಡಿಗೆಂದು ಕಂಡೆ ದಿವ್ಯ ಮೂರ್ತಿಗಳ, ಕಣ್ಣಾರ ಕಂಡೆ ದಿವ್ಯ ಮೂರ್ತಿಗಳ, ಕಣ್ಣಾರ ದಿವ್ಯ ಮೂರ್ತಿಗಳ, ಕಂಡೆ ದಿವ್ಯ ಮೂರ್ತಿಗಳ. ಏನಾಶ್ಚರ್ಯ, ಏನಾಶ್ಚರ್ಯ! ಇವರ ಒಂದೇ ಒಂದು ಬಾಣ ಪ್ರಯೋಗದಿಂದ ಕಬಂಧ ರಾಕ್ಷಸನ ಶಾಪ ವಿಮೋಚನೆ ಆಯ್ತಂದ ಮೇಲೆ ಇವರ್ಯಾರೋ ಮಹಾತ್ಮರೇ ಇರಬಹುದು. ಈ ಮಹಾತ್ಮರು ಯಾರಾಗಿರಬಹುದು? ವನರ್ಘಲೋಚನ ಆರಿವರಾರು ಒಂದು ಪ್ರಯೋಗವು ಇವರಿರಬಹುದು. ವನರ್ಘಲೋಚನ ಆರಿವರಾರು ಒಂದು ಪ್ರಯೋಗವು ಇವರಿರಬಹುದೇ. ವಿಶ್ವಪಾಲನ ಕಾರ್ಯಕ್ಕೆ ಬರೋದಿಗ ವಿಶ್ವಪಾಲನ ಕಾರ್ಯಕ್ಕೆ ಬರೋದಿಗ ವಿಶ್ವಪಾಲನ
ಕಾರ್ಯಕ್ಕೆ ಬಂದಿಗ ವಿಷ್ಣುಮೂರ್ತಿಗಳು ಇವರಿರಬಹುದೇ ವಿಷ್ಣುಮೂರ್ತಿಗಳು ಇವರಿರಬಹುದೇ ವನರ್ಗಲೋಚನ ಆರಿವರಾರು ವಂದಿಪ ಯೋಗ್ಯರು ಇವರಿರಬಹುದೇ ಆರು ಮುಡಿಗಳ ಧರಿಸಿರಲೇಕೆ ಶಿರದಿ ಜಡೆಗಳ ಕಟ್ಟಿರಲೇಕೆ ಆರು ಮುಡಿಗಳ ಧರಿಸಿರಲೇಕೆ ಶಿರದಿ ಜಡೆಗಳ ಕಟ್ಟಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ 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 ವೇದಮೂರ್ತಿಗಳು ಇವರಿರಬಹುದೇ ವೇದಮೂರ್ತಿಗಳು ಇವರಿರಬಹುದೇ ವನರ್ಗಲೋಚನ ಆರಿವರಾರು ವಂದಿಪ ಯೋಗ್ಯರು ಇವರಿರಬಹುದೇ ವನರ್ಗಲೋಚನ ಈ ಮಹಾತ್ಮರು ಯಾರಾಗಿರಬಹುದು? ಷೋಡಶ ಕರಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಈ ಮಹಾತ್ಮರು ಯಾರಾಗಿರಬಹುದು? ರಾಜಕುಮಾರರೆಂದು ಭಾವಿಸೋಣವೇ ಜಟಾವಲ್ಕಲಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೇ ಧನುರ್ಧಾರಿಗಳಾಗಿರುವರು. ಇವರೇನು ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯವದನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನಿರಬಹುದೇ? ಈತನೇ ಹರನಾಗಿದ್ದೊಡೆ ರಜತಗಿರಿಯ ಶಿಖರದ ಮೇಲ್ ಕುಳಿತು ಅರನ ಶಿರದಿಂದಿಳಿದು ಧರೆಯನ್ನು ಉದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತ ಗಂಗಾಧರನಲ್ಲ. ಪ್ರಸನ್ನ ವದನನು ಪದ್ಮನಯನನು ಪದ್ಮಾಂಶ ಸಂಭೂತನೂ ಆದ ಆ ಸರಸಿಜೋದ್ವ ಬ್ರಹ್ಮದೇವನಿರಬಹುದೇ? ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಣ್ ಶಿರವು ನಾಲ್ಕಿಲ್ಲ. ಈತ ಸರಸಿಜೋದ್ವ ಬ್ರಹ್ಮದೇವನಲ್ಲ. ನೀಲ ಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರ್ಮಲಾಂತಕದಾಯಕನಾದ ಶ್ರೀಮನ್ನಾರಾಯಣನಿರಬಹುದೇ? ಕರದಿ ಶಂಕುಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತುಭ ಮಣಿಯಿಲ್ಲ, ಮಣಿಮಕುಟ ರತ್ನಾಂಬರವನ್ನು ಧರಿಸಿಲ್ಲ. ಪಣಿಶಾಹಿ ವರದ ಪ್ರಹ್ಲಾದ ಈತನಲ್ಲ, ಈತನಲ್ಲ, ಈತನಲ್ಲ. ಹಾಗಾದರೆ ಇವರು ಯಾರಾಗಿರಬಹುದು?
ಲಕ್ಷ್ಮಣ, ಅಣ್ಣ. ಈ ಶಾಖಾಮೃಗವನ್ನು ನೋಡಿದೆಯಾ? ಆಶ್ಚರ್ಯ ಲಕ್ಷ್ಮಣ. ಅಣ್ಣ, ಅದು ನೋಡು, ಆತನ ಕಿವಿಗಳಲ್ಲಿ ರಾರಾಜಿಸುತ್ತಿರುವ ಕರುಣ ಕುಂಡಲವನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರುವುದು. ಹೌದಾ ಅಣ್ಣ? ಆಹಾ, ಏನ್ ಆಶ್ಚರ್ಯ, ಏನ್ ಆಶ್ಚರ್ಯ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸಾಂತ್ಯಗೊಳಿಸ ಸಂತಸವ ತಾಳ್ಮೆ ತಾಳ್ಮೆ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಆ ನುಡಿ ನಿಜದ ಸಮ್ಮತವಾಯ್ತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎಲ್ಲಪ್ಪ ಬಂದ ಚಿಂತೆಯಿನ್ನೇ ಆದುದು ಆನಂದ 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 ಧನ್ಯನಾದೆ
ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಈ ನರ ಹರಿಯು ತಾನ ಎನಗೊಲಿದು ಬಂದು ಪ್ರತ್ಯಕ್ಷನಾದ 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 ಏನು ಆಶ್ಚರ್ಯ, ಇದೇನು ಆಶ್ಚರ್ಯ! ನನ್ನ ತಾಯಿ ಅಂಜನಾದೇವಿಯು ಅಂದು ಹೇಳಿದ ಮಾತು ಇಂದು ನಿಶ್ಚಯವಾಯಿತೆ. ಮಗು, ಈ ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಗಳನ್ನು ಯಾರು ಗುರುತಿಸುವರೋ ಅವರೇ ಮಾನವಾವತಾರಿಯಾದ ದೈವ ಸ್ವರೂಪಿಗಳೆಂದು ಅವರ ಸೇವೆಯನ್ನು ಮಾಡಿ ಧನ್ಯನಾಗು ಎಂದು ಅಂದು ನನ್ನ ತಾಯಿ ಹೇಳಿದ ಮಾತು ಇಂದು ನಿಜವಾಯಿತೆ. ಧನ್ಯನಾದೆನು ಮಾತೆ, ಧನ್ಯನಾದೆನು. ಇರಲಿ, ಇಲ್ಲಿಯೇ ಸಮೀಪದಲ್ಲಿ ದೊರೆಯುವ ಫಲಪುಷ್ಪವನ್ನು ತೆಗೆದುಕೊ. ಇರಲಿ, ಇವರ್ಯಾರೆಂದು ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ನಾಮದೇವನು ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನ್ನು ರವಿ ಕುಲದ ಶ್ರೀ ದಶರಥಾಂಕಿತನ ಪುತ್ರರೈನಾ ರವಿ ಕುಲದ ಶ್ರೀ ದಶರಥಾಂಕಿತನ ಪುತ್ರರೈನಾವೋ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ಸಾರ್ವಭೌಮರ ಶಿರದಿ ಶಿಷ್ಯವಲ್ಕಲಗಳೇಕೆ ಶ್ರಮದೊಳೀವನದಿ ಸಂಚರಿಸಲೇಕೆ ಈರೇಳು ವರುಷ ವನವಾಸವನ್ನನುಭವಿಸಿ ಈರೇಳು ವರುಷ ವನವಾಸವನ್ನನುಭವಿಸಿ ಈ ರೂಪಿದಿಂದಿರದಮ್ಮ ಜನಕನಾಜ್ಞೆ ಪೋಪಿರಲ್ಲಿಗೆ ಪೋಪಿರಲ್ಲಿಗೆ ಮುಂದೆ ಪಾವನಾತ್ಮರತೆ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ
ಅನಿತಾದೊಡೆ ಆಭರಣಗಳು ಆರವಿವು ನೋಡಿರೆ ಆರ್ತದೊಂದೋಳು ಓರ್ವ ತರುಣಿ ಎಸೆದಳಲ್ಲಿ ಆರ್ತದೊಂದೋಳು ಓರ್ವ ತರುಣಿ ಎಸೆದಳಲ್ಲಿ ಕಂಡನಿ ಸೀತೆಯ ಆಭರಣಗಳಿಂದು ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂತು ಎನ್ನ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂತು ಯಾರಾದೊಡೆ ನೀ ನಮ್ಮ ಪ್ರಾಣ ಸಖ ನೀನೋ ಬೇರಲ್ಲ ವಾಯುನಂದನನು ನಾನು ಪ್ರಾರಾಧಿಸೈ ಪರಮ ಭಕ್ತ ನೀನೋ ಶ್ರೀರಾಮದೂತ ಹನುಮಂತನು ನಾನು ಗುರು ಸನ್ನಿಧಿಗೂ ದೇವತಾ ದರ್ಶನಕ್ಕೂ ಮಕ್ಕಳಿರುವ ಆಲಯಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಹಿರಿಯರ ಹಾರಿಯೋಗ್ತಿರುವುದು. ಆದ್ದರಿಂದ ಇಲ್ಲಿಯೇ ಸಮೀಪದಲ್ಲಿ ದೊರೆಯುವ ಫಲಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಅರ್ಪಿಸಿ ಧನ್ಯನಾಗುವೆನು.
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಸೇ ನಾಥಾಯ ರಘುನಾಥಾಯ ಕೌಸಲ್ಯ ತನುಜಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ ನಮಃ. ಓಹೋ ರಾಘವ, ದಾಶರಥೆ, ಪಾಹಿಮಾಂ ಪಾಹಿಮಾಂ. ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಸೇವಕನಾಗಿ ಸ್ವೀಕರಿಸಬೇಕೆಂದು ಬೇಡುವೆನು ದೇವ. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆ ಪ್ರೇಮ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನಿನ್ನ ವೃತ್ತಾಂತವನ್ನು ತಿಳಿಸುವೆಯಾ? ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾ ದೇವಿಯ ಗರ್ಭದಲ್ಲಿ ಈಶ್ವರ ಪ್ರೇರಿತವಾದ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನಿಂತಲೂ ಹನುಮಂತನಿಂತಲೂ ಮಾರುತಿ ಎಂದು ಕರೆಯುವರು ಒಡೆಯ. ಅದು ಅಲ್ಲಿ ಕಾಣುವ ಋಷಿಮುಖ ಪರ್ವತದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನು ಕೆಲವು ಮಂದಿ ಕಪಿವೀರನ್ನೊಳಗೊಂಡು ವಾಸ ಮಾಡಿಕೊಂಡಿರುವನು. ನಾನು ಆತನಿಗೆ ಅಮಾತ್ಯನ ಸ್ಥಾನದಲ್ಲಿರುವನು. ಅಲ್ಲಿ ಮತಂಗ ಮಹರ್ಷಿಗಳ ಆಶ್ರಮವೂ ಇರುವುದು. ತಾವುಗಳು ಅಲ್ಲಿಗೆ ದಯಮಾಡಿಸಿದರೆ ನಿಮಗೂ ನನ್ನ ಒಡೆಯನಿಗೂ ಸಖ್ಯವನ್ನು ಬೆಳೆಸುವನು ದೇವ. ಅಯ್ಯ ಮಾರುತಿ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದುವೆ. ಆದ್ದರಿಂದ ನಿಮ್ಮೊಡೆಯನಾದ ಸುಗ್ರೀವರಾಜನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಅಪ್ಪಣೆ ದೇವ, ಅಪ್ಪಣೆ. ಓಹೋ ಸುಗ್ರೀವರಾಜ, ನಮ್ಮನ್ನು ಕಾಪಾಡುವ ಪ್ರಭುಗಳು ಬಂದಿರುವರು. ಬೇಗ ಬಂದು ಶರಣಾಗತನಾಗು. ಈ ಸಾರಿ ಬಂದಿರುವವರು ಶತ್ರುಪಕ್ಷದವರಲ್ಲ, ನಮ್ಮನ್ನು ಕಾಪಾಡಲು ಸಾಕ್ಷಾತ್ ಭಗವಂತನೇ ಧರಗಳಿದು ಬಂದಿರುವನು. ಬೇಗ ಬಂದು ನಿನ್ನ ಕಷ್ಟವನ್ನು ಅವರಲ್ಲಿ ಹೇಳಿಕೋ, ನಮ್ಮ ವಂಶವೇ ಉದ್ಧಾರವಾಗುವುದು. ಬೇಗ ಬಾ, ಬೇಗ ಬಾ. ಬಂದೆ ಬಂದೆ ಮಾರುತಿ, ಬಂದೆ. ಪ್ರಭು, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ईश्वर अल्लाह तेरे नाम सबको जन्नत दे भगवान. ईश्वर अल्लाह तेरे नाम
ಪತಿತ ಪಾವನ ಸೀತಾರಾಮ್ ಪತಿತ ಪಾವನ ಸೀತಾರಾಮ್ ಪತಿತ ಪಾವನ ಸೀತಾರಾಮ್. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು ಪ್ರಭು. ನಮ್ಮನ್ನು ಕಾಪಾಡಬೇಕು, ನಮ್ಮನ್ನು ಕಾಪಾಡಬೇಕು ಪ್ರಭು. ನೀನು ನಿನ್ನ ಪರಿವಾರವೆಲ್ಲವೂ ಕುಶಲವೇ? ಪ್ರಭು ಎಲ್ಲರೂ ಕುಶಲವಾಗಿರರು ಪ್ರಭು. ಇಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ದೇವದೇವ, ನಾನು ವಾಲಿಯು ಇಬ್ಬರು ಅಣ್ಣ ತಮ್ಮಂದಿರು. ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ಬಹಳ ಉಪಟಳ ಮಾಡುತ್ತಿದ್ದನು. ಅದನ್ನು ಕಂಡು ನಮ್ಮ ಅಗ್ರಜನು ಆತನನ್ನು ಸಂಹರಿಸಲು ಬೆನ್ನಟ್ಟಿ ಹೋದನು. ಇಬ್ಬರು ಹೋಗಿ ಒಂದು ಗುಹೆಯನ್ನು ಸೇರಿಕೊಂಡರು. ಗುಹೆ ಒಳಕ್ಕೆ ಹೋದವರು ವರ್ಷ ಕಾಲವಾದರೂ ಹಿಂತಿರುಗಿ ಬರಲಿಲ್ಲ ಪ್ರಭು. ವರ್ಷವಾದ ನಂತರ ಆ ಗುಹೆ ಒಳಗಿಂದ ರಕ್ತವು ಚಿಮ್ಮಿ ಚಿಮ್ಮಿ ಹರಿದು ಹೊರಕ್ಕೆ ಬರುತ್ತಿತ್ತು ಪ್ರಭು. ಇದನ್ನು ಕಂಡು ನಾನು ಭಯಗೊಂಡು ನಮ್ಮಣ್ಣನೇ ಮೃತನಾದನೆಂದು ತಿಳಿದು ಆ ಗುಹದ್ವಾರಕ್ಕೆ ಒಂದು ದೊಡ್ಡದಾದ ಬಂಡೆಯನ್ನು ಮುಚ್ಚಿ ಅಲ್ಲಿಂದ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾಗಲು ಸಿದ್ಧನಾದೆ ಪ್ರಭು. ಆಗ ನಮ್ಮ ಅಗ್ರಜನು ಆ ರಾಕ್ಷಸನನ್ನು ಸಂಹರಿಸಿ ಆ ಗುಹದ್ವಾರದಲ್ಲಿ ನಾನಿಲ್ಲದಿರುವುದನ್ನು ಕಂಡು ನನ್ನ ತಮ್ಮ ನನ್ನ ಸಾವನ್ನೇ ಬಯಸಿದ್ದಾನೆಂದು ತಿಳಿದು ನನ್ನನ್ನು ಕೊಲ್ಲಲು ಸಿದ್ಧನಾದ ಪ್ರಭು. ಆಗ ನಾನು ಅವನಿಗೆ ಭಯಗೊಂಡು ಅವನಿಂದ ತಪ್ಪಿಸಿಕೊಳ್ಳಲು ಅನೇಕ ದೇಶಗಳನ್ನು ಸಂಚಾರ ಮಾಡಿ ಎಲ್ಲಿಯೂ ನೆಲೆಯಿಲ್ಲದೆ ಈ ಋಷ್ಯಮುಖ ಪರ್ವತಕ್ಕೆ ಬಂದು ನೆಲೆಸಿದೆ ಪ್ರಭು. ಪ್ರಭು, ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು ಪ್ರಭು. ನಿಮ್ಮಣ್ಣನು ಇಲ್ಲಿಗೆ ಬಾರದಿರಲು ಕಾರಣ? ಪ್ರಭು, ಆ ದುಂದುಬಿ ರಾಕ್ಷಸನನ್ನು ಸಂಹರಿಸಿ ಅವನ ಕಳೇಬರವನ್ನು ಕಿತ್ತು ಎಸೆಯುವಾಗ ಇಲ್ಲಿಯೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬಿದ್ದವು ಪ್ರಭು. ಆಗ ಮತಂಗ ಮಹರ್ಷಿಗಳು ಕುಪಿತರಾಗಿ ಯಾರು ನನ್ನ ಆಶ್ರಮವನ್ನು ಅಪವಿತ್ರವಾಗಿ ಮಾಡಿದರೋ ಅವರೇನಾದರೂ ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರ ಹೋಳಾಗಲಿ ಎಂದು ಶಾಪವಿತ್ತಿರರು ಪ್ರಭು. ಆದ್ದರಿಂದ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರನು ಪ್ರಭು. ಪ್ರಭು, ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ಪ್ರಭು. ಏನು, ನಿನ್ನ ಪತ್ನಿಯನ್ನು ಅಪಹರಿಸಿರುವನೆ? ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಕರೆ ಆ ವಾಲಿಯನ್ನು ಯುದ್ಧಕ್ಕೆ. ಆಗಬಹುದು ಪ್ರಭು. ಆತನನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯಪಟವನ್ನು ಕೊಟ್ಟುತ್ತೇನೆ. ನೀನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗು. ಪ್ರಭು, ಆದರೆ ನಮ್ಮಣ್ಣನು ಸಾಮಾನ್ಯನಲ್ಲ ಪ್ರಭು. ಆತನನ್ನು ಸಂಹರಿಸಬೇಕಾದರೆ ಪ್ರಭು, ಅದು ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷ ಮರಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರು ಅವರಿಂದ ಮರಣವೆಂದು ಮತಂಗ ಮಹರ್ಷಿಗಳ ಶಾಪವಿರುವುದು ಪ್ರಭು. ಪ್ರಭು, ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ನಿಮ್ಮ ಮನದ ಅನುಮಾನವನ್ನು ಹೋಗಲಾಡಿಸೋಸ್ಕರವಾಗಿ ಇದೋ ನೋಡು. ಓ, ಈಗಲಾದರೂ ಸಮಾಧಾನವಾಯಿತೆ? ಧನ್ಯನಾದನು ಪ್ರಭು. ಕರೆ ಆ ವಾಲಿಯನ್ನು ಯುದ್ಧಕ್ಕೆ. ಹಾಗೆ ಆಗಲಿ ಪ್ರಭು. ಪ್ರಭು, ಸ್ವಲ್ಪ ಹೊತ್ತು ಮರೆಯಲ್ಲಿಯೇ ಇರು ಪ್ರಭು. ಆಂಜನೇಯ, ಒಡೆಯ, ಆ ಏಡಿಯಾದ ವಾಲಿಯನ್ನು ಯುದ್ಧಕ್ಕೆ ಕರೆಯಲಿ. ಒಡೆಯ, ಏಕೋ ಭಯವಾಗುವುದುಂಟು ಇಲ್ಲೇ ಇರೋ ಭಯಕ್ಕೆ ಆಂಜನೇಯ. ಕಾರಣವೇನು ಒಡೆಯ? ಧೈರ್ಯವಾಗಿ ಕರೆಯಿರಿ. ಆಗಬಹುದು ಆಂಜನೇಯ. ಹಾಗಾದ್ರೆ ಕರೆಯಲಿ ಆ ಏಡಿಯಾದ ವಾಲಿಯನ್ನು. ಕರೆ ಒಡೆಯ. ಎಲ್ಲೋ ಏಡಿಯಾದ ವಾಲಿ, ಏಯ್, ಗದೆ ಗದೆ ತಗ ಮೊದಲು. ಎಲ್ಲೋ ಏಡಿಯಾದ ವಾಲಿ, ಈ ದಿವಸ ಏಡಿಯಂತೆ ಎಲ್ಲಿ ಅಡಗಿ ಕುಳಿತಿರುವೆಯೋ? ಯುದ್ಧಕ್ಕೆ ಬಾರೋ. ಬಾರೋ. ಆಂಜನೇಯ, ಇಲ್ಲೇ ಇರುವೆನು ಒಡೆಯ, ಇಲ್ಲೇ ಇರುವೆನು. ಧೈರ್ಯವಾಗಿರಿ. ಎಲ್ಲೆಲ್ಲೋ ಕೆಲವೋ ಏಡಿ ಯಾವುದು ಸುಗ್ರೀವೋ ಬಾರಿ ಬಾರಿಗೂ ನನ್ನಿಂದ ಅಪಜಯನ ಹೊಂದಿದ್ದರು ಪುನಃ ಯುದ್ಧಕ್ಕೆ ಕರೆತಿರುವೆಯ. ಈ ಬಾರಿ ನಿನ್ನನ್ನು ಸಂಹರಿಸದೆ ಬಿಡುವಲಿಲ್ಲ. ಬಾರ ಯುದ್ಧಕ್ಕೆ. ಸಿದ್ಧನಾಗೋ. ಯಾವ ಯುದ್ಧವನ್ನು ಮಾಡೋಣ? ಗಾದಾ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಆಂಜನೇಯ, ಇಲ್ಲೇ ಇರುವೆನು ಒಡೆಯ. ಸಿದ್ಧನಾಗು. ತಪ್ಪಾಯ್ತು ಅಣ್ಣ, ತಪ್ಪಾಯ್ತು. ಬಿಟ್ಟು ಬಿಡು ನನ್ನನ್ನು. ಸಹೋದರನೆಂಬ ಅಭಿಮಾನಕ್ಕೆ ಬಿಟ್ಟಿರುವೆನು.
ಎಲ್ಲಿಯಾದರೂ ಜೀವ ಸಹಿತ ಉಳಿಸಿ ಹೋಗು. ಮತ್ತೆ ಯುದ್ಧಕ್ಕೆ ಕರೆದರೆ ಅಯ್ಯೋ ಇಲ್ಲ ಅಣ್ಣ, ಹೋಗಿಬಿಡು. ಆಂಜನೇಯ, ಪೆಟ್ಟಾಯ್ತೆ ಒಡೆಯ. ಪೆಟ್ಟಾಯ್ತೆಂದು ಕೇಳಿವೆ ಆಂಜನೇಯ. ನನ್ನ ನರನಾಡಿಗಳು ಮೂಳೆ ಮಾಂಸಗಳು ನುಚ್ಚು ನುಚ್ಚಾಗಿ ಹೋದವು ಆಂಜನೇಯ. ಸಮಾಧಾನ ಪಡಿ ಆಂಜನೇಯ. ಒಡೆಯ, ಅಯ್ಯೋ, ಆಗಲೇ ಬಂದಿರವರಲ್ಲ, ಅವರ ಸವಾಸವು ಸಾಕು. ಅವರನ್ನು ಬಂದ ದಾರಿಯಲ್ಲೇ ಕಳಿಸಿಬಿಡು ಆಂಜನೇಯ. ಒಡೆಯ ಸ್ವಲ್ಪ ತಾಳು. ಯಾವ ಕಾರಣಕ್ಕೋಸ್ಕರವಾಗಿ ಬಾಣ ಪ್ರಯೋಗ ಮಾಡಲಿಲ್ಲವೋ ಅವ್ರು ಬರಲಿ ವಿಚಾರಿಸೋಣ. ಪ್ರಭು, ಪ್ರಭು, ನಮ್ಮ ಒಡೆಯನು ವಾಲಿಯಿಂದ ಬಲವಾದ ಪೆಟ್ಟುಗಳನ್ನು ತಿಂದು ನೀವು ಏಕೆ ಬಾಣ ಪ್ರಯೋಗ ಮಾಡಲಿಲ್ಲ ಎಂದು ಗೋಳಾಡುತ್ತಿರುವನು ಪ್ರಭು. ಭಯಪಡಬೇಡ ಸುಗ್ರೀವ ರಾಜ, ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದದ್ದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ಈ ಪುಷ್ಪಮಾಲಿಕೆಯನ್ನು ಸುಗ್ರೀವ ರಾಜನಿಗೆ ಧರಿಸಿ. ಹಾಗೇ ಆಗಲಿ ಅಣ್ಣ. ಇದರ ಸಹಾಯದಿಂದ ಆ ವಾಲಿಯನ್ನು ಸಂಹರಿಸುವೆನು. ಆಂಜನೇಯ, ಒಡೆಯ, ಶ್ರೀರಾಮಚಂದ್ರನ ಹೂಮಾಲೆಯನ್ನು ಧರಿಸಿದ ಕ್ಷಣದಿಂದ ನನಗೆ ಏನೋ ಒಂಥರ ಉತ್ಸಾಹ, ಹೌದು ಹೌದು, ಅವಚೈತನ್ಯ ಬಂದಂತಾಗಿರೋದು ಆಂಜನೇಯ. ಶ್ರೀರಾಮಚಂದ್ರನ ಆಶೀರ್ವದಿಸಿ ಹಾಕಿರುವ ಮಾಲೆಯಲ್ಲವೇ ಈ ಸಾರಿ ಧೈರ್ಯವಾಗಿ ವಾಲಿಯನ್ನು ಯುದ್ಧಕ್ಕೆ ಕರೆ. ವಾಲೆ ಏಕೆ, ನೀನೇ ಬಾ ಆಂಜನೇಯ. ಒಡೆಯ, ನಾನು ನಿನ್ನ ಮಂತ್ರಿಯು. ಮಾಲೆ ಪ್ರಭಾವ ಆಂಜನೇಯ ಇರಲಿ. ಹಾಗಾದರೆ ಈ ಸಲ ಧೈರ್ಯವಾಗಿ ಆ ಹೇಳಿಯಾದ ವಾಲಿಯನ್ನು ಯುದ್ಧಕ್ಕೆ ಕರೆ ಒಡೆಯ, ಕರೆಯಲು ಕರೆ, ಧೈರ್ಯವಾಗಿ ಕರೆ. ಕರೆಯುತ್ತೇನೆ ಆಂಜನೇಯ. ಏನೋ ಹೇಳಿಯಾದ ವಾಲಿ, ಏ ಸಾರಿ ಹೊಸ ಸುಗ್ರೀವನು ಬಂದಿರುವನು. ಯುದ್ಧಕ್ಕೆ ಬಾರೋ. ಎಲ್ಲಿ ಅಡಿಗೆ ಕುಳಿತಿರುವೆಯೋ ಬಾರೋ. ಎಲ್ಲವೋ ಏಡಿ ಯಾವುದು ಸುಗ್ರೀವೋ ಮತ್ತೆ ಬಂದರಲ್ಲ. ಈಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿಂದು ಹಲ್ಲು ಹಲ್ಲು ತಂದು ಇರುತ್ತಿರೋದು ನೋಡಿದರೆ, ಪುನಃ ನನ್ನನ್ನು ಯುದ್ಧಕ್ಕೆ ಕರೆತಿರುವುದು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರಿರಬೇಕೆಂದು ತೋರುತ್ತಿರುವುದು. ಮೊದಲು ಆ ಬೆಂಬಲಿಗರನ್ನು ಬರಮಾಡು, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಏ ಏಡಿಯಾದ ವಾಲಿ, ನನ್ನ ಬೆಂಬಲಿಗರ ವಿಚಾರ ಬಿಡು. ಮೊದಲು ನನ್ನೊಡನೆ ಯುದ್ಧ ಮಾಡಿ ಜಯಿಸು. ಇವನು ನನಗಿಂತ ಬಹು ಪ್ರಕ್ರಮಶಾಲಿಯಾಗಿರಬೇಕು. ಇವನನ್ನು ಈಗಲೇ ಒಂದೇ ಬಾರಿಗೆ ಸಂಹರಿಸಿ ಬಿಡನು. ಎಲ್ಲವೋ ಏಡಿ ಯಾವುದು ಸುಗ್ರೀವೋ, ಯುದ್ಧವನ್ನು ಮಾಡೋಣ. ಮಲ್ಲ ಯುದ್ಧಕ್ಕೆ ಸಿದ್ಧನಾಗೋ. ಈ ನನ್ನ ಕಥೆಯನ್ನು ವಿಶ್ರಾಂತಿಯಲ್ಲಿ ಬಿಡುವೆನು. ಸಿದ್ಧನಾಗೋ. ಸಿದ್ಧನಾಗು. ಆಡ ಯುದ್ಧಕ್ಕೆ. ಸಿದ್ಧನಾಗೋ. ಮೋಸಗಾರ, ಎಲ್ಲವೋ ಏಡಿಯಾದ ಸುಗ್ರೀವ, ಈ ಮೋಸದ ಯುದ್ಧವನ್ನು ಎಲ್ಲಿಂದ ಕಲಿತೆಯೋ? ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದವರು? ಅಣ್ಣ, ನೀವು ನಿಜವಾದ ಗಂಡೆ ಆಗಿದ್ದರೆ ನನ್ನ ಎದುರಿಗೆ ಬಂದು ನಿಲ್ಲಿ. ಅಯ್ಯ, ಇದು ನಾನೇ, ಅಯೋಧ್ಯಾಧಿಪತಿ ದಶರಥನ ಪುತ್ರ ಶ್ರೀರಾಮಚಂದ್ರನು. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ನಾನು ಮಾಡಿದ ಅಪರಾಧವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದಕ್ಕೋಸ್ಕರವಾಗಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ರಾಮಚಂದ್ರ, ಕಬ್ಬಿಗಳಾದ ನಮಗೆ ವಿವರಿಸಲಿಲ್ಲವೆಂದು ಜ್ಞಾನಿಯಾದ ನಿಮಗೆ ತಿಳಿಯಲಿಲ್ಲವೇ? ಅದು ಅಲ್ಲದೆ ಈ ನನ್ನ ತಮ್ಮನಾದ ಸುಗ್ರೀವನನ್ನು ಸತ್ಯ ಮಾಡಲು ಈಗ ಕಾರಣವೇನು? ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಈಗ ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವನು. ಆದ್ದರಿಂದ ಆತನ ಸಖ್ಯವನ್ನು ಬೆಳೆಸಬೇಕಾಯಿತು. ರಾಮಚಂದ್ರ, ಮೊದಲೇ ಈ ವಿಚಾರವನ್ನು ನನ್ನೊಡನೆ ತಿಳಿಸಿದ್ದರೆ ಆ ರಾವಣನನ್ನು ಈ ನನ್ನ
ಲಾಂಘೋನದಿಂದ ಬಂಧಿಸಿ ತಂದು ನಿನ್ನ ಪಾದಗಳ ಮೇಲೆ ಕೆಡವುತ್ತಿದ್ದೇನಲ್ಲ ರಾಮಚಂದ್ರ. ಈ ಕಾರ್ಯವು ಈ ನನ್ನ ತಮ್ಮನಾದ ಸುಗ್ರೀವನಿಂದ ಸಾಧ್ಯವೇ? ವಾಲಿರಾಜೇಂದ್ರ, ಈಗಲೂ ಬದುಕಬೇಕೆಂಬ ಆಸೆ ಇದ್ರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಇಲ್ಲ ರಾಮಚಂದ್ರ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ಆದರೆ ನನ್ನದೊಂದು ಮಾತು ನೆರವೇರಿಸುವಿರಾ? ಅದೇನು ಹೇಳು ವಾಲಿರಾಜೇಂದ್ರ. ನನ್ನ ಮಗನಾದ ಅಂಗದನ ಭಾರವು ಸಂಪೂರ್ಣ ನಿನ್ನದಾಗಿರುವುದು. ಇದು ನಿನ್ನ ಬಾಣದಿಂದಲೇ ನಾನು ಮೋಕ್ಷವನ್ನು ಅನುಗ್ರಹಿಸುವುದೇವ. ಅಣ್ಣ, ಸ್ವರ್ಗವನ್ನು ಪಡೆ ವೀರವರ. ಜನಕ, ನನ್ನನ್ನು ತೊರೆದು ಸ್ವರ್ಗವಾಸಿಯಾದೆಯ ಪ್ರಭು ರಾಮಚಂದ್ರ ದೇವ, ಯಾವ ಅಪರಾಧಕ್ಕಾಗಿ ನನ್ನ ತಂದೆಯನ್ನು ಸಂಹರಿಸಿದೆ ದೇವ? ಶಾಂತನಾಗು ಅಂಗದ ಕುಮಾರ, ಶಾಂತನಾಗು. ನಿನ್ನ ತಂದೆಯು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಪಡೆದನು. ಸುಗ್ರೀವ ರಾಜ, ಪ್ರಭು ಅಂಗದ, ನೀವುಗಳು ಚಿಂತಿಸಬೇಡಿರಿ. ಸುಗ್ರೀವ ರಾಜ, ಪ್ರಭು ರಾಮಚಂದ್ರ, ಈತನನ್ನು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗು. ಹಾಗೆ ನಿಮ್ಮ ಆಗಲಿ ಅಣ್ಣನಾದ ವಾಲಿಗೆ ಅಂತ್ಯ ಕ್ರಿಯಾದಿಗಳನ್ನು ಮುಗಿಸು. ಹಾಗೆ ಆಗಲಿ ಪ್ರಭು. ಲಕ್ಷ್ಮಣ, ಅಣ್ಣ, ನೀನೀಗಲೇ ಕಿಷ್ಕಿಂದಿಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂತಿರುಗಿ ಬಾ. ಹಾಗೇ ಆಗಲಿ ಅಣ್ಣ.